ಕಾಕ್ರೋಚ್ ಜನತಾ ಪಾರ್ಟಿ ಎನ್ನುವಂತಹ ಒಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಸೃಷ್ಟಿಸಿದಂತಹ ಸಂಚಲನಕ್ಕೆ BJP ಪತ್ರಗುಟ್ಟೋಗಿದೆ. ಕೇವಲ 5 ದಿನಗಳ ಅಂತರದಲ್ಲಿ 1 ಕೋಟಿಗೂ ಹೆಚ್ಚು ಫಾಲೋವರ್ಸ್ ಇದ್ದಾರೆ ಕಾಕ್ರೋಚ್ ಜನತಾ ಪಾರ್ಟಿಗೆ. ಒಂದು ಇಷ್ಟು ಬೇಗ ಜನ ಇದಕ್ಕೆ ಕೊಟ್ಟಂತಹ ಬೆಂಬಲ ಇದು ಕೇವಲ ಹಾಸ್ಯಕ್ಕೆ ವಿಡಂಬನೆಗೆ ಮಾತ್ರ ಸೀಮಿತ ಆದದ್ದಲ್ಲ. ಸಾಮಾನ್ಯರಲ್ಲಿರುವಂತಹ ಆಕ್ರೋಶದ ಬಗ್ಗೆ ಒಂದು ಪ್ರತಿಬಿಂಬ ಇದ್ದಂಗಿತ್ತು ಈ ಕಾಕ್ರೋಚ್ ಜನತಾ ಪಾರ್ಟಿಗೆ ಸಿಕ್ಕಂತಹ ಪ್ರತಿಕ್ರಿಯೆ. ಜೆನ್ಜಿ ಯುವ ಸಮುದಾಯ ಆಕ್ರೋಶಗೊಂಡಿದೆ ಎನ್ನುವುದು ಸರ್ಕಾರಕ್ಕೆ ಗೊತ್ತಾಗಿದೆ, ಬಿಸಿ ಮುಟ್ಟಿದೆ. ಅದರಿಂದಾಗಿ ಇದನ್ನೇಗಾದರೂ ಮಾಡಿ ನಿಯಂತ್ರಿಸಬೇಕು ಅನ್ನೋ ಕಾರಣಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ಎಕ್ಸ್ ಖಾತೆಗೆ ನಿರ್ಬಂಧವನ್ನು ವಿಧಿಸಿದೆ. ಇದೇ ರೀತಿ ಏನಾದರೂ ಈ ಕಾಕ್ರೋಚ್ ಜನತಾ ಪಾರ್ಟಿಗೆ ಸಿಗ್ತಿರುವಂತಹ ಬೆಂಬಲ ಮುಂದುವರೆದ್ರೆ ಇದೊಂದು ಸ್ಪಾರ್ಕ್ ಅಂತ ಅಂದ್ಕೊಳ್ಳಿ. ಅದೇನಾದರೂ ದೊಡ್ಡದಾದರೆ, ಸ್ಫೋಟಗೊಂಡ್ರೆ ಅದು ಸರ್ಕಾರಕ್ಕೆ ಸಂಚಕಾರ ತರಬಹುದು. ಯುವಕರಲ್ಲಿ ಈ ವ್ಯವಸ್ಥೆ ಸರಿಯಿಲ್ಲ ಅನ್ನುವಂತಹ ಒಂದು ಅಭಿಪ್ರಾಯ ತಲೆಗೆ ಬಂದರೆ ಇದನ್ನು ಬದಲಿಸಬೇಕು ಅಂತ ಅವರು ನಿರ್ಧಾರ ಮಾಡಿದರೆ ಮುಂದೆ ಎಲ್ಲ ಬೆಳವಣಿಗೆಗಳು ಅವರಿಗೆ ಅನುಮಾನಾಸ್ಪದವಾಗಿ ಕಾಣ್ತಿರ್ತವೆ. ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ತಮಿಳುನಾಡಿನಲ್ಲಿ ಚಿತ್ರನಟ ದಳಪತಿ ವಿಜಯ್ ಅವರಿಗೆ ಇಂಥದೊಂದು ಅಭೂತಪೂರ್ವವಾದಂತಹ ಬೆಂಬಲ ಸಿಗುತ್ತೆ ಜನರಿಂದ ಅಂತ. ಇದು ಇಡೀ ದೇಶಕ್ಕೆ ಅಪ್ಲೈ ಮಾಡ್ಕೊಳ್ಳೋದಾದರೆ ತಮಿಳುನಾಡಿನಲ್ಲಿ ಆರಂಭವಾಗಿ ಮತ್ತೆ ಅದು ಬೇರೆ ಬೇರೆ ಕಡೆಗೆ ವಿಸ್ತರಿಸುವ ಸಾಧ್ಯತೆಗಳನ್ನು ಅಲ್ಲಗೆಳೆಯುವ ಸ್ಥಿತಿಯಲ್ಲಿ ಇಲ್ಲ. ಫಾರ್ ಎಕ್ಸಾಂಪಲ್, ವಾರದಲ್ಲಿ 2 ದಿನ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಸಿದ್ರು. ಅದರಿಂದಾಗಿ ಬೇರೆ ಬೇರೆ ಬೆಲೆ ಏರಿಕೆ ಕೂಡ ಆಗ್ತಿದೆ. ಮತ್ತು ಜಾಬ್ ಲಾಸಸ್ ಆಗ್ತಿದೆ, ಇನ್ನೂ ಹೆಚ್ಚು ಲಾಸ್ ಆಗುವಂಥ ಸಾಧ್ಯತೆ ಇದೆ. ಈ ಥರದ್ದು ಹೆಚ್ಚೆಚ್ಚಾದರೆ ಅದರ ಎಫೆಕ್ಟ್ ಆಗೋದು ಯುವಜನರ ಮೇಲೆ. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಧರಣೀಶ್ ಪುಕಿನ್ಕೆರೆ. ದಂಡಿಗೆ ಹೆದರಲಿಲ್ಲ, ದಾಳಿಗೆ ಹೆದರಲಿಲ್ಲ ಅಂತ ಬೀಗ್ತಿದ್ದಂತಹ BJP ಈಗ ಆಫ್ಟ್ರಾಲ್ ಜಿರಳೆಗೆ, ಕಾಕ್ರೋಚ್ಗೆ ಹೆದರ್ಬಿಟ್ಟಿದೆ. ಕಾಕ್ರೋಚ್ಗೆ ಹೆದರಿದೆ ಅನ್ನೋದರಲ್ಲಿ ಯಾವ್ಯಾವ ಸಂಶಯವೂ ಇಲ್ಲ. ನೋಡಿ, ಕಾಕ್ರೋಚ್ ಜನತಾ ಪಾರ್ಟಿ ಎನ್ನುವಂತಹ ಒಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಸೃಷ್ಟಿಸಿದಂತಹ ಸಂಚಲನಕ್ಕೆ BJP ಪತ್ರಗುಟ್ಟೋಗಿದೆ. ಅದರಿಂದಾಗಿ ಕಾಕ್ರೋಚ್ ಜನತಾ ಪಾರ್ಟಿಯ ಎಕ್ಸ್ ಖಾತೆಯನ್ನು ನಿರ್ಬಂಧಿಸಿದೆ ಅಂದರೆ ಅರ್ಥ ಹೆದರಿದೆ. ಯಾಕೆ ಹೆದರಿದೆ ಅಂತಂದರೆ, ಒಂದು ಈ ಕಾಕ್ರೋಚ್ ಜನತಾ ಪಾರ್ಟಿಗೆ ಜನರಿಂದ ಸಿಕ್ತಿತ್ತಂತಲ್ಲ ಪ್ರತಿಕ್ರಿಯೆ, ಅದಕ್ಕೆ ಕೇವಲ 5 ದಿನಗಳ ಅಂತರದಲ್ಲಿ 1 ಕೋಟಿಗೂ ಹೆಚ್ಚು ಫಾಲೋವರ್ಸ್ ಇದ್ದಾರೆ ಕಾಕ್ರೋಚ್ ಜನತಾ ಪಾರ್ಟಿಗೆ. ಕಾಕ್ರೋಚ್ ಜನತಾ ಪಾರ್ಟಿ ಏನು ಅನ್ನೋದು ಈಗಾಗಲೇ ಬಹಳಷ್ಟು ಚರ್ಚೆ ಆಗಿದೆ, ಅದರ ವಿವರಕ್ಕೆ ನಾನು ಹೋಗಲ್ಲ. ಹೇಗೆ BJP ಎದುರ್ತು ಅನ್ನೋದನ್ನು ಹೇಳ್ತೀನಿ. ಒಂದು, ಇಷ್ಟು ಬೇಗ ಜನ ಇದಕ್ಕೆ ಕೊಟ್ಟಂತಹ ಬೆಂಬಲ ಇದು ಕೇವಲ ಹಾಸ್ಯಕ್ಕೆ ವಿಡಂಬನೆಗೆ ಮಾತ್ರ ಸೀಮಿತ ಆದದ್ದಲ್ಲ. ಇದು ನಿಜವಾಗಿಯೂ ಈ ದೇಶವನ್ನು ಕಾಡ್ತಿರುವಂತಹ ನಿರುದ್ಯೋಗ ಸಮಸ್ಯೆ ಬಗ್ಗೆ, ಯುವಜನರಲ್ಲಿರುವಂತಹ ಹತಾಶೆಯ ಬಗ್ಗೆ, ಅಥವಾ ವ್ಯವಸ್ಥೆಯ ಮೇಲೆ ಯುವಕರು ಸೇರಿದಂತೆ ಸಾಮಾನ್ಯರಲ್ಲಿರುವಂತಹ ಆಕ್ರೋಶದ ಬಗ್ಗೆ ಒಂದು ಪ್ರತಿಬಿಂಬ ಇದ್ದಂಗಿತ್ತು ಈ ಕಾಕ್ರೋಚ್ ಜನತಾ ಪಾರ್ಟಿಗೆ ಸಿಕ್ಕಂತಹ ಪ್ರತಿಕ್ರಿಯೆ. ಇಲ್ಲದೇ ಇದ್ದರೆ ಇಷ್ಟೊಂದು ಬೇಗ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಆ ಕಾಕ್ರೋಚ್ ಜನತಾ ಪಾರ್ಟಿ ಎಕ್ಸ್ ಖಾತೆಗೆ ಫಾಲೋವರ್ಸ್ಗಳು ಸಿಗ್ತಿರಲಿಲ್ಲ. ಸೊ ಈ ಯುವಕರ ಹತಾಶೆ, ಕೋಪ, ಸಿಟ್ಟು ಇದೆಲ್ಲವೂ ಕೂಡ ಕೇಂದ್ರ ಸರ್ಕಾರಕ್ಕೆ ಅರ್ಥ ಆಗಿದೆ. ಇಷ್ಟು ಬೇಗ ಇವರು ಹಿಂಗೆ ಮಾಡ್ತಿದ್ದಾರೆ ಅಂದರೆ ಸರ್ಕಾರದ ಬಗ್ಗೆ ಈ ಸಮುದಾಯ ಮೀನ್ಸ್ ಜೆನ್ಜಿ ಯುವ ಸಮುದಾಯ ಆಕ್ರೋಶಗೊಂಡಿದೆ ಎನ್ನುವುದು ಸರ್ಕಾರಕ್ಕೆ ಗೊತ್ತಾಗಿದೆ, ಬಿಸಿ ಮುಟ್ಟಿದೆ. ಅದರಿಂದಾಗಿ ಇದನ್ನೇಗಾದರೂ ಮಾಡಿ ನಿಯಂತ್ರಿಸಬೇಕು ಅನ್ನೋ ಕಾರಣಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ಎಕ್ಸ್ ಖಾತೆಗೆ ನಿರ್ಬಂಧವನ್ನು ವಿಧಿಸಿದೆ. ಯಾಕಂದರೆ ಮೊದಲನೇದಾಗಿ ಈ ಎಕ್ಸ್ ಖಾತೆ ಶುರುವಾಯ್ತಲ್ಲ ಕಾಕ್ರೋಚ್ ಜನತಾ ಪಾರ್ಟಿ, ಅದು ಅಷ್ಟಕ್ಕೆ ಸೀಮಿತ ಆಗಲಿಲ್ಲ. ಆಮೇಲೆ ಅದು ವೆಬ್ಸೈಟ್ ಆಗಿ ಪರಿವರ್ತನೆ ಆಯಿತು. ಅಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರಣಾಳಿಕೆ ಬಿಡುಗಡೆ ಆಯಿತು.
ಸದಸ್ಯರನ್ನು ಆಹ್ವಾನಿಸಲಿಕ್ಕೆ ಶುರುವಾಯಿತು. ಈ ಥರದೆಲ್ಲ ಆ ಪ್ರೋಸೆಸ್ಗಳು ಶುರುವಾದವು. ಇದನ್ನು ಹೀಗೇ ಬಿಟ್ಟರೆ ಮುಂದೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ಬೋದು ಅಂಥೇಳಿ ಕೇಂದ್ರ ಸರ್ಕಾರ ನಿರ್ಬಂಧವನ್ನು ವಿಧಿಸಿದೆ. ಇದು ಒಂದು ಪ್ರಮುಖ ಕಾರಣ. ಇನ್ನೊಂದು ಕಾರಣವನ್ನು ಕೂಡ ಹೇಳ್ತೀನಿ. ಇದಕ್ಕೆ ಭಾಳಷ್ಟು ಕಾರಣಗಳಿದ್ದಾವೆ, ಸಣ್ಣ ಪುಟ್ಟವು. ನಾನು 2 ಪ್ರಮುಖ ಕಾರಣಗಳನ್ನು ಮಾತ್ರ ನಿಮ್ಮ ಮುಂದೆ ಇಡ್ತೀನಿ ವೀಕ್ಷಕರೀಗ. ಅದೇನು ಅಂತಲೂ ಹೇಳ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಮತ್ತು ನಿಮ್ಮ ಕಾಮೆಂಟ್ಗೂ ಕೂಡ ಸ್ವಾಗತ. ದಯವಿಟ್ಟು ಕಾಮೆಂಟನ್ನು ಮಾಡಿ. 2ನೇ ಪ್ರಮುಖ ಕಾರಣ ಏನಪ್ಪ ಅಂತಂದರೆ, ಇತ್ತೀಚೆಗೆ ನಡೆದಂತಹ ತಮಿಳುನಾಡು ವಿಧಾನಸಭಾ ಚುನಾವಣೆ. ನೋಡಿ, ಇಡೀ ದೇಶದ ಯಾವೊಬ್ಬ ರಾಜಕೀಯ ತಜ್ಞ, ರಾಜಕೀಯ ವಿಶ್ಲೇಷಕ, ಪತ್ರಕರ್ತ, ರಾಜಕಾರಣಿ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ತಮಿಳುನಾಡಿನಲ್ಲಿ ಚಿತ್ರನಟ ದಳಪತಿ ವಿಜಯ್ ಅವರಿಗೆ ಇಂಥದೊಂದು ಅಭೂತಪೂರ್ವವಾದಂತಹ ಬೆಂಬಲ ಸಿಗುತ್ತೆ ಜನರಿಂದ ಅಂತ. ಅದಾದಮೇಲೆ ಚುನಾವಣಾ ಫಲಿತಾಂಶ ಬಂದ ಮೇಲೆ ಚರ್ಚೆ ಆಗಿದ್ದೇನು? ಯುವಕರು ಈ ವ್ಯವಸ್ಥೆಯ ವಿರುದ್ಧ, ಈಗಿರುವಂತಹ ಆಡಳಿತ ವ್ಯವಸ್ಥೆಯ ವಿರುದ್ಧ ಸಿಡಿದೆದ್ದಿದ್ದಾರೆ, ಆಕ್ರೋಶಗೊಂಡಿದ್ದಾರೆ, ಬದಲಾವಣೆಯನ್ನು ಬಯಸಿದ್ದಾರೆ ಅನ್ನುವಂಥದ್ದು. ಯುವಕರು ಮಾತ್ರ ಅಲ್ಲ, ಅದರಲ್ಲಿ ಮಹಿಳೆಯರು ಎಲ್ಲರೂ ಸೇರಿಕೊಂಡಿದ್ರು. ಅದರ ಪರಿಣಾಮವಾಗಿ ಇವತ್ತು ತಮಿಳುನಾಡಿನಲ್ಲಿ ಅಲ್ಲಿನ ಇಡೀ ರಾಜಕೀಯ ಚರಿತ್ರೆಯನ್ನು ನೋಡಿದ್ರೆ ಡೆಫಿನೆಟ್ಲಿ ವಿಜಯ್ ಒಂದು ಹೊಸ ರೀತಿಯ ಸಂಚಲನವನ್ನು ಸೃಷ್ಟಿಸಿದರು, ಹೊಸ ಇತಿಹಾಸವನ್ನು ಬರೆದರು. ಇದು ಇಡೀ ದೇಶಕ್ಕೆ ಅಪ್ಲೈ ಮಾಡ್ಕೊಳ್ಳೋದಾದರೆ ತಮಿಳುನಾಡಿನಲ್ಲಿ ಆರಂಭ ಆಗಿ ಮತ್ತೆ ಅದು ಬೇರೆ ಬೇರೆ ಕಡೆಗೆ ವಿಸ್ತರಿಸುವ ಸಾಧ್ಯತೆಗಳನ್ನು ಅಲ್ಲಗೆಳೆಯುವ ಸ್ಥಿತಿಯಲ್ಲಿ ಇಲ್ಲ. ಇದಕ್ಕೂ ಸ್ವಲ್ಪ ಹಿಂದೆ ಹೋದರೆ ಇತ್ತೀಚೆಗೆ ನೇಪಾಳದಲ್ಲಿ ಕೂಡ ಈ ಜನ್ಜಿಗಳು ದೊಡ್ಡ ಕ್ರಾಂತಿಯನ್ನು ಮಾಡಿದರು, ಸರ್ಕಾರವನ್ನು ತೆಗೆದರು, ಹೊಸ ಸರ್ಕಾರವನ್ನು ತಂದರು. ಸೊ ಜನ್ಜಿಗಳ ಶಕ್ತಿ ಏನು ಅನ್ನೋದು ನೇಪಾಳದಲ್ಲೇ ಗೊತ್ತಾಗಿತ್ತು. ಅದು ಬೇರೆ ದೇಶದ್ದು ಅಂತ ಅಂದ್ಕೊಂಡ್ರೆ ನಮ್ಮ ತಮಿಳುನಾಡಿನಲ್ಲೇ ಮತ್ತೊಮ್ಮೆ ಜನ್ಜಿ ಆಕ್ರೋಶ, ಸಿಟ್ಟು, ಹತಾಶೆ ಏನಾದರೂ ಹೊರಹೊಮ್ಮಿದ್ರೆ, ಸ್ಫೋಟಗೊಂಡ್ರೆ ಪರಿಣಾಮ ಏನಾಗ್ಬೋದು, ಫಲಿತಾಂಶ ಏನಾಗ್ಬೋದು ಅನ್ನೋದು ಗೊತ್ತಾಯಿತು. ಈಗ ಕೇಂದ್ರ ಸರ್ಕಾರ ಈ ಆಫ್ಟ್ರಾಲ್ ಜಿರಳೆಗೆ ಅಥವಾ ಕಾಕ್ರೋಚ್ಗೆ ಹೆದರಲಿಕ್ಕೆ ಇದು ಒಂದು ಕಾರಣ. ನಾನಾಗಲೇ ಹೇಳಿದ್ನಲ್ಲ, ತಮಿಳುನಾಡಿನಲ್ಲಿ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಅಂತ. BJP ಬಹಳ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇಟ್ಕೊಂಡಿತ್ತು, ತಮಿಳುನಾಡಿನಲ್ಲಿ ತನ್ನ ವೋಟ್ ಬೇಸನ್ನು ಹೆಚ್ಚಿಸ್ಕೊಳ್ತೀವಿ ಅಂತ. ಆದರೆ ಅದಕ್ಕೆ ವ್ಯತಿರಿಕ್ತವಾದಂತಹ ಫಲಿತಾಂಶ ಅಲ್ಲಿ ಬಂತು. ಸೊ ಅದರಿಂದಾಗಿ ಈಗ ಇದೇ ರೀತಿ ಏನಾದರೂ ಈ ಕಾಕ್ರೋಚ್ ಜನತಾ ಪಾರ್ಟಿಗೆ ಸಿಗ್ತಿರುವಂತಹ ಬೆಂಬಲ ಮುಂದುವರೆದ್ರೆ ಇದೊಂದು ಸ್ಪಾರ್ಕ್ ಅಂತ ಅಂದ್ಕೊಳ್ಳಿ. ಅದೇನಾದರೂ ದೊಡ್ಡದಾದರೆ, ಸ್ಫೋಟಗೊಂಡ್ರೆ ಅದು ಸರ್ಕಾರಕ್ಕೆ ಸಂಚಕಾರ ತರ್ಬೋದು. ಇವತ್ತೇ ಆಗಿಬಿಡುತ್ತೆ, ನಾಳೆ ಆಗಿಬಿಡುತ್ತೆ, ಮುಂದಿನ ವರ್ಷ ಆಗಿಬಿಡುತ್ತೆ ಅಂತ ನಾನು ಹೇಳ್ತಿಲ್ಲ. ಅಫ್ಕೋರ್ಸ್ BJPಯೂ ಕೂಡ ಆ ರೀತಿ ಯೋಚನೆ ಮಾಡಿರಲ್ಲ. ಯುವಕರಲ್ಲಿ ಈ ವ್ಯವಸ್ಥೆ ಸರಿಯಿಲ್ಲ ಅನ್ನುವಂತಹ ಒಂದು ಅಭಿಪ್ರಾಯ ತಲೆಗೆ ಬಂದರೆ, ಇದನ್ನು ಬದಲಿಸಬೇಕು ಅಂತ ಅವರು ನಿರ್ಧಾರ ಮಾಡಿದರೆ ಮುಂದೆ ಎಲ್ಲ ಬೆಳವಣಿಗೆಗಳು ಅವರಿಗೆ ಅನುಮಾನಾಸ್ಪದವಾಗೇ ಕಾಣ್ತಿರ್ತವೆ. ಇದು ಸರಿ ಇಲ್ಲ ಅಂತ ಅನ್ನಿಸ್ತಿರುತ್ತೆ, ಬದಲಾಯಿಸಬೇಕು ಅಂತ ಅನ್ನಿಸ್ತಿರುತ್ತೆ. ಇದಕ್ಕೆ ಪೂರಕವಾಗಿ ಆ್ಯಕ್ಚುಲಿ ಅದು ಒಂದು ಕಾರಣ ಹೇಳೇ ಬಿಡ್ತೀನಿ. ಏನಂದರೆ, ಈಗ ನಡೀತಿರುವಂಥ ಬೇರೆ ವಿದ್ಯಮಾನಗಳು, ಅಂತಾರಾಷ್ಟ್ರೀಯ ವಿದ್ಯಮಾನಗಳು, ಅದರಿಂದಾಗಿ ಭಾರತದ ಆರ್ಥಿಕತೆ ಮೇಲೆ ಆಗ್ತಿರುವಂಥ ಪರಿಣಾಮಗಳು. ಫಾರ್ ಎಕ್ಸಾಂಪಲ್, ವಾರದಲ್ಲಿ 2 ದಿನ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಸಿದರು. ಅದರಿಂದಾಗಿ ಬೇರೆ ಬೇರೆ ಬೆಲೆ ಏರಿಕೆ ಕೂಡ ಆಗ್ತಿದೆ. ಮತ್ತು ಜಾಬ್ ಲಾಸಸ್ ಆಗ್ತಿದೆ, ಇನ್ನೂ ಹೆಚ್ಚು ಲಾಸ್ ಆಗುವಂಥ ಸಾಧ್ಯತೆ ಇದೆ. ಈ ಥರದ್ದು ಹೆಚ್ಚೆಚ್ಚಾದರೆ ಅದರ ಎಫೆಕ್ಟ್ ಆಗೋದು ಯುವಜನರ ಮೇಲೆ, ಜನ್ಜಿಗಳ ಮೇಲೆ. ಆಗ ಅವರ ಸಿಟ್ಟು ಇನ್ನಷ್ಟು ಹೆಚ್ಚಾಗ್ಬೋದು, ಅವರ ಹತಾಶೆ ಇನ್ನಷ್ಟು ಜಾಸ್ತಿ ಆಗ್ಬೋದು. ಒನ್ಸ್ ಅಗೇನ್ ಅದು ಕೂಡ ಸರ್ಕಾರದ ಮೇಲೆ ರಿಫ್ಲೆಕ್ಟ್ ಆಗ್ಬೋದು. ನಾನಾಗಲೇ ಹೇಳ್ದಂಗೆ ಅವರಿಗೆ ಈ ವ್ಯವಸ್ಥೆ ಸರಿ ಇಲ್ಲ ಅಂತ ಅನಿಸಿದ್ರೆ, ಇದನ್ನು ಬದಲಿಸಬೇಕು ಅಂತ ಅವರು ನಿಶ್ಚಯಿಸಿದ್ರೆ, ಚುನಾವಣೆ ಯಾವಾಗ ಆಗಲಿ ಆಗ ಆ ಚುನಾವಣೆಯ ಮೇಲೆ ಈ ಮನಸ್ಥಿತಿ ಬದಲಾಯಿಸಬೇಕು ಎನ್ನುವಂಥ ಮನಸ್ಥಿತಿ ಕೆಲಸ ಮಾಡ್ಬೋದು, ಪರಿಣಾಮಕಾರಿಯಾಗಿ ಕೆಲಸ ಮಾಡ್ಬೋದು. ಅದೇ ಕಾರಣಕ್ಕೆ ಹೇಗಾದರೂ ಮಾಡಿ ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಅದರ ಏನು ವೇಗ ಇದೆಯಲ್ಲ ಅದಕ್ಕೆ ತಡೆ ಒಡ್ಡಬೇಕು.
ಅದಕ್ಕೊಂದು ವೇದಿಕೆಯನ್ನು ಕಲ್ಪಿಸ್ಕೊಡ್ಬಾರ್ದು ಆನ್ಲೈನ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಡಿಜಿಟಲ್ ಮೀಡಿಯಾದಲ್ಲಿ ಅನ್ನೋ ಕಾರಣಕ್ಕೆ ಕೇಂದ್ರ ಸರ್ಕಾರ ನಿರ್ಬಂಧ ವಿಧಿಸಿದೆ. ಇದರಾಗೆ ಯಾವುದೇ ಅನುಮಾನ ಇಲ್ಲ. ಇದೀಗ ಬೇರೆ ಬೇರೆ ರೀತಿ ಸ್ವರೂಪವನ್ನು ಪಡ್ಕೊಳ್ಬಹುದು. ಆದರೆ ಒಂದು ಪ್ರಮುಖವಾದಂತಹ ವೇದಿಕೆ, ಅದಕ್ಕೆ ಕೇಂದ್ರ ಸರ್ಕಾರ ಹೆದರಿ ನಿರ್ಬಂಧವನ್ನು ವಿಧಿಸಿದೆ. ನಿಮ್ಮ ಅಭಿಪ್ರಾಯನ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಮತ್ತೊಂದು ಸಲ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಈ ರೀತಿಯ ಭಿನ್ನವಾದಂತಹ ವಿಡಿಯೋಗಳಿಗೆ ವಾರ್ತಾ ಭಾರತಿಯನ್ನು ಬೆಂಬಲಿಸಿ. ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.